ಸ್ಕೈವಾಕ್ಗಳು ಕಸದ ತೊಟ್ಟಿಗಳಾಗಿ ನಿರ್ಮಾಣ ಆಗಿದೆ. ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತಹ ಕಾರಣಕ್ಕೆ ಸ್ಕೈವಾಕ್ಗಳ ಮೇಲೆ ಕಸ ತುಂಬಿದೆ. ಕಸದ ರಾಶಿ ಕಂಡು ಬರ್ತಾ ಇದೆ. ಲಕ್ಷ ಖರ್ಚು ಮಾಡಿ ಹೈಟೆಕ್ ಸ್ಕೈವಾಕ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ರಸ್ತೆಗಳಲ್ಲಿ ಓಡಾಡೋದಕ್ಕೆ ಕಷ್ಟವಾಗುವಂತಹ ಜಾಗಗಳಲ್ಲಿ, ರಸ್ತೆಗಳಲ್ಲಿ ಎಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುತ್ತೋ ಅಂತಹ ಜಾಗಗಳಲ್ಲಿ ಸ್ಕೈವಾಕ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರದು, ಯಾವುದೇ ರೀತಿಯ ಅಪಘಾತಗಳಾಗಬಾರದು ಅನ್ನುವಂತಹ ಕಾರಣಕ್ಕೆ ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಈ ಸ್ಕೈವಾಕ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರೇ ಇಲ್ಲ. ಕೆಲವೊಂದು ಸ್ಕೈವಾಕ್ಗಳಿಗೆ ಎಸ್ಕಿಲೇಟರ್ ಅಥವಾ ಲಿಫ್ಟ್ಗಳನ್ನು ಕೂಡ ಹಾಕಲಾಗಿರುತ್ತೆ. ವಯಸ್ಸಾದವರು ಅಷ್ಟು ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಆ ಲಿಫ್ಟ್ಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನಲ್ಲಿರುವಂತಹ ಹಲವು ಸ್ಕೈವಾಕ್ಗಳ ಮೇಲೆ ಕಸದ ರಾಶಿ ಕಾಣುತ್ತೆ. ಆ ಮೆಟ್ಟಿಲುಗಳು ತುಂಬಾ ಗಲೀಜಾಗಿದೆ, ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಅಲ್ಲಿ ಓಡಾಡುವಂಥವರು ಕೂಡ ಅಲ್ಲೇ ಕಸವನ್ನ ಹಾಕಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಲಕ್ಷ ಖರ್ಚು ಮಾಡಿ ಹೈಟೆಕ್ ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಿದ್ರೂ ಕೂಡ ಯಾಕೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ? ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವೃದ್ಧರು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಮೆಟ್ಟಿಲುಗಳನ್ನು ಹತ್ಕೊಂಡು ಕಷ್ಟಪಟ್ಟು ಮೇಲ್ಗಡೆ ಹೋಗಿ ನಡೆದುಕೊಂಡು ಹೋಗಬೇಕು. ಲೆಫ್ಟ್ ಅನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಸ್ಕೈವಾಕ್ನಲ್ಲಿರುವಂತಹ ಅವ್ಯವಸ್ಥೆ ಬಗ್ಗೆ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ರಸ್ತೆಗಳು ಸರಿ ಇಲ್ಲ, ಗುಂಡಿಗಳಿದ್ದಾವೆ, ಟ್ರಾಫಿಕ್ ಜಾಸ್ತಿ, ಫುಟ್ಪಾತ್ಗಳು ಸರಿ ಇಲ್ಲ ಅಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಸ್ಕೈವಾಕ್ಗಳ ನಿರ್ವಹಣೆ ಕೂಡ ಸರಿಯಾಗಿಲ್ಲ. ಇಲ್ಲಿ ನೋಡಿ, ನಾನು KG ರಸ್ತೆಯ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಅಂದರೆ ಸಂತೋಷ್ ಥಿಯೇಟರ್, ನರ್ತಕಿ ಥಿಯೇಟರ್ ಮುಂಭಾಗದಲ್ಲಿರುವಂಥ ಸ್ಕೈವಾಕು. ಈ ಸ್ಕೈವಾಕ್ ಇಲ್ಲಿ ಜನರು ಓಡಾಡೋದಕ್ಕೆ ಯೋಗ್ಯತೆ ಇಲ್ದಿರೋವಂಥ ಒಂದು ಜಾಗ. ಸೊ ಹಾಗಾಗಿ ಕೇವಲ ಇಲ್ಲಿ ಜಾಹೀರಾತು ಹಾಕೋದಕ್ಕೆ ಮಾತ್ರ ಉಪಯೋಗ ಆಗ್ತಾ ಇರುವಂಥ ಒಂದು ಸ್ಕೈವಾಕ್ ಇದು. ಮೇಂಟೆನೆನ್ಸ್ ಇಲ್ಲ. ಅಂದರೆ ಕಟ್ಟಿದ್ದಾರೆ, ಲಕ್ಷ ರೂಪಾಯಿ ಖರ್ಚು ಮಾಡಿ ಇದನ್ನು ಕಟ್ಟಿದ್ದಾರೆ, ಆದರೆ ಮೇಂಟೆನೆನ್ಸ್ ಇಲ್ಲ. ಜನರು ಈ ಕಡೆಯಿಂದ ಆ ಕಡೆಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಈ ಸ್ಕೈವಾಕ್ನ ಬಳಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕೇವಲ ಇಲ್ಲಿ ಜಾಹೀರಾತುಗಳನ್ನು ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಈ ಸ್ಕೈವಾಕ್ನ ಬಳಸ್ಕೊಂಡಿದ್ದಾರೆ. ಅಂದರೆ ನೀವು ಗಮನಿಸ್ತಾ ಇರ್ಬೋದು, ಎಷ್ಟೆಷ್ಟು ಬೃಹತ್ ಗಾತ್ರದ ಜಾಹೀರಾತುಗಳನ್ನು ಹಾಕಿದ್ದಾರೆ. ಸೊ ಅದಕ್ಕೆ ಬಿಟ್ಟರೆ ಬೇರೆ ಏನದಕ್ಕೂ ಉಪಯೋಗ ಆಗ್ತಾ ಇಲ್ಲ ಸ್ಕೈವಾಕ್. ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಯಾರೂ ಕೂಡ ಈ ಸ್ಕೈವಾಕ್ನಲ್ಲಿ ನಡೆದುಕೊಂಡು ಹೋಗಿ ರೋಡ್ನ ಕ್ರಾಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಒಂದು ಕಡೆ ದುರ್ವಾಸನೆ, ಒಂದು ಕಡೆ ಕಸ ಕಡ್ಡಿಗಳು, ಇನ್ನು ಕೆಲವ್ರ ಕಡೆ ಯಾರಂದರೆ ಅವರು ನಿರ್ಗತಿಕರು ಅವರೆಲ್ಲ ಬಂದು ಇಲ್ಲಿ ಮಲ್ಕೊಂಡು ಈ ಗಲೀಜಲ್ಲೇ ವಾಸ ಮಾಡ್ತಾರಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಸೊ ಬೆಂಗಳೂರಲ್ಲಿ ಕೇವಲ ಈ ಒಂದು ಸ್ಕೈವಾಕ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಹಲವು ಕಡೆ ಇದೇ ರೀತಿಯ ಸ್ಕೈವಾಕ್ಗಳನ್ನ ಲಕ್ಷ ವೆಚ್ಚ ಮಾಡಿ ಕಟ್ಟಿದ್ದಾರೆ. ಆದರೆ ನಿರ್ವಹಣೆ ಇಲ್ಲದೆ ಎಲ್ಲವೂ ಕೂಡ ಮೂಲೆ ಗುಂಪಾಗಿ ಬಿದ್ದಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ಸದ್ಯ ನಾನೀಗ ಲಕ್ಕಸಂದ್ರದಲ್ಲಿರುವಂತಹ ಸ್ಕೈವಾಕ್ ಮೇಲೆ ಇದ್ದೀನಿ. ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಕೈವಾಕ್ಗಳನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ, ಆದರೆ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು, ಸ್ಕೈವಾಕ್ ಇದೆ, ಅಂದರೆ ಇಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೋಸ್ಕರ ದುಬಾರಿ ಸ್ಕೈವಾಕ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಜನರು ಓಡಾಡೋದಕ್ಕೆ ಇಲ್ಲಿ ತುಂಬ ಕಷ್ಟಕರವಾದ ಒಂದು ಸಿಚುವೇಶನ್ ಇದೆ. ಅಂದರೆ ಲಿಫ್ಟ್ ಇದೆ ಇಲ್ಲಿ, ಆದರೆ ಆ ಲಿಫ್ಟ್ನ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಲಿಫ್ಟ್ ಕಂಡೀಷನಲ್ಲೇ ಇಲ್ಲ. ಇಲ್ಲಿ ಕಸ ಕಡ್ಡಿಗಳು ತುಂಬಿ ಯಾವ ರೀತಿಯಾಗಿ ಕಿತ್ತೋಗಿದೆ ನೋಡಿ. ಕಂಪ್ಲೀಟ್ ಲಿಫ್ಟ್ ಡ್ಯಾಮೇಜ್ ಆಗಿದೆ ಇಲ್ಲಿ. ಇನ್ನು ಈ ಲಿಫ್ಟ್ ಇಲ್ಲದೆ ಹೋದರೂ ಕೂಡ ಜನರು ಅನಿವಾರ್ಯ ಕಾರಣಗಳಿಂದ ಈ ಸ್ಕೈವಾಕ್ನ ಬಳಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಸ್ತೆಗಳ ಮಧ್ಯೆ ದೊಡ್ಡ ಸ್ಲ್ಯಾಬ್ಗಳನ್ನ ಹಾಕಿ ಬ್ಲಾಕ್ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಜನರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಈ ಸ್ಕೈವಾಕ್ ಮೇಲೆ ಜನರು ಬರಬೇಕಾಗಿದೆ. ಬಟ್ ಆದರೂ ತುಂಬ ದುರ್ವಾಸನೆ ಇರುವಂಥ ಒಂದು ಜಾಗ, ಕಸ ಕಡ್ಡಿಗಳಿಂದ ತುಂಬೋಗಿದೆ, ಕಸ ಗುಡಿಸೋರಿಲ್ಲ, ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ನೆಸ್ ಇಲ್ಲ. ಸೊ ಆದರೂ ಅನಿವಾರ್ಯ ಕಾರಣದಿಂದ ಜನ ಇಲ್ಲಿ ಬರಬೇಕಾಗಿದೆ. ಅಂದರೆ ಒಂದು ಸ್ಕೈವಾಕ್ನ ಅಷ್ಟು ಖರ್ಚು ಮಾಡಿ ನಿರ್ಮಾಣ ಮಾಡೋದಕ್ಕಿಂತ ನಿರ್ವಹಣೆ ಇಲ್ಲದೆ ಹೋದರೆ ಏನು ಪ್ರಯೋಜನ ಅನ್ನೋದನ್ನು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಇದು ಕೇವಲ ಒಂದು ಸ್ಕೈವಾಕ್ನ ಹಣೆಬರಹ ಅಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಸ್ಕೈವಾಕ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಅಂದರೆ ಇನ್ನು ಭದ್ರತೆ ದೃಷ್ಟಿಯಲ್ಲೂ ಕೂಡ ಯಾವುದೇ ರೀತಿಯಾದ ಒಂದು ಪ್ರಿಕಾಷನ್ಸ್ ಇಲ್ಲ, CCTV ಕ್ಯಾಮರಾಗಳಿಲ್ಲ, ಲೈಟ್ಗಳಿಲ್ಲ. ಅಂದರೆ ಸಂಜೆ ಮೇಲೆ ಕೂಡ ಇಲ್ಲಿ ಜನರು ಓಡಾಡೋದಕ್ಕೆ ಭಯಪಡ್ಬೋದಂಥ ಸಿಚುವೇಶನ್ ಕೂಡ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಲ್ಲಿ ಸ್ಕೈವಾಕ್ಗಳ ನಿರ್ವಹಣೆ ಕೊರತೆಯಿಂದಾಗಿ ಸಾಕಷ್ಟು ಸ್ಕೈವಾಕ್ಗಳು ಮೂಲೆ ಗುಂಪಾಗಿದ್ದಾವೆ. ಜನರಿಗೆ ಉಪಯೋಗ ಆಗದೇ ಇರೋ ರೀತಿಯಾದ ಒಂದು ಶೋಚನೀಯ ಸ್ಥಿತಿಯಲ್ಲಿ ಇರುವಂಥದ್ದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.